Guys, we have one more question. ABC Limited resolved to buy back 3 lakh of its fully paid equity shares of 10 each at 12 per share. ನೋಡಿ totally how many number of shares we are buying back? 3 ಲಕ್ಷ ಶೇರ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀವಿ. 10 ರೂಪಾಯಿ ಶೇರ್ ನ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದೀವಿ? 12 ರೂಪಾಯಿ ಪರ್ಚೇಸ್ ಮಾಡ್ತಾ ಇದೀವಿ. ಈ ಪರ್ಪಸ್ಗೋಸ್ಕರ ಇದಕ್ಕೋಸ್ಕರ we are issuing 10,000 13% preference shares of 10 each at par. The total sum being payable with applications. The company uses 8,50,000 of its balance in security premium account, apart from its adequate balance in general reserve account to be fulfilled legally. Buyback pass necessary journal entries ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ, ಓಕೆನಾ? ಈಗ 3 ಲಕ್ಷ ಶೇರ್ಸ್ ಕರೆಕ್ಟ್ ಏನಪ್ಪ ಬೈ ಬ್ಯಾಕ್ ಮಾಡ್ತಾವ. 1 ಶೇರ್ ಪ್ರೈಸ್ ಎಷ್ಟಪ್ಪ? 10 ರೂಪಾಯಿ. ಎಷ್ಟು ಬರುತ್ತಪ್ಪ? 30 lakh rupees ಬರುತ್ತೆ. ಬಟ್ 10 ರೂಪಾಯಿ ಶೇರ್ ನ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದೀವಿ? 2 ರೂಪಾಯಿ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಇನ್ನು ಎಷ್ಟು ಬೇಕಾಗುತ್ತಪ್ಪ? 6 lakh rupees ಬೇಕಾಗುತ್ತೆ. ಕರೆಕ್ಟಾ? ನೋಡಿ ಈಗ ಹೇಳೋ ಪಾಯಿಂಟ್ ದಯವಿಟ್ಟು ನಿಮ್ ಕೈ ಮುಗಿತೀನಿ ಕ್ಲೀನ್ ಆಗಿ ಕೇಳಿಸ್ಕೊಂಡು. ಈಗ 30 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಲ್ವಾ? ಅದನ್ನ ನಾವು ಇಲ್ಲ ಫ್ರೆಶ್ ಆಗಿ ಏನಾದ್ರು ಡಿಬೆಂಚರ್ಸ್ ಸಾಲನೋ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬೇಕು, ಓಕೆನಾ? ಅಲ್ಲಿ ಅವನೇ ಹೇಳಿದಾನೆ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದೀವಂತೆ. ಎಷ್ಟಕ್ಕೆ ಇಶ್ಯೂ ಮಾಡಿದೀವಂತೆ? 10 ಲಕ್ಷ ರೂಪಾಯಿ. ಹೌದಾ? 13% ಪ್ರಿಫರೆನ್ಸ್ ಶೇರ್ಸ್, 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each. ಅಲ್ಲಿಗೆ 10,000 13% ಪ್ರಿಫರೆನ್ಸ್ ಶೇರ್ಸ್ ನ ಹೌದಾ 100 ರೂಪಾಯಿ ಪ್ರಕಾರ ಇಶ್ಯೂ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಮ್ಗೆ? 10 lakh rupees ಬರುತ್ತೆ. ಕರೆಕ್ಟಾ? 10 lakh rupees ಬರುತ್ತೆ. ಇನ್ನು ಎಷ್ಟು ಬೇಕು ನಮ್ಗೆ? 20 lakhs. ಸಿ ನಾವು 30 ಲಕ್ಷ ಕೊಡಬೇಕು. ವೆನ್ ವಿ ವಾಂಟ್ ಟು ಬೈ ಬ್ಯಾಕ್ 3 lakh shares of 10 each par value, face value, we need 30 lakhs, right? For this purpose, what we are doing? We are issuing 13% preference shares of 10 lakh rupees. How much more we need? We need another 20 lakh rupees. For this 20 lakh rupees, we are utilizing general reserve. We are utilizing what? General reserve. Very simple. Got it? ಈಗ ಸರ್, what about this 6 lakh? What do you do with this? ಈ 6 ಲಕ್ಷನ ಏನ್ ಮಾಡೋದು? ಯಾಕೆಂದ್ರೆ 30 ಲಕ್ಷ ಕೊಡೋದಾಗ್ತದೆ. ಎಷ್ಟು ಕೊಡ್ಬೇಕು? 36 ಲಕ್ಷ. 36 lakhs we have to pay. This 6 lakh rupees ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೆಕ್ಯೂರಿಟಿ ಪ್ರೀಮಿಯಂ ನಮ್ಮ ಹತ್ರ ಎಷ್ಟಿದೆಯಂತೆ? 8,50,000 rupees ಇದೆಯಂತೆ. ಕರೆಕ್ಟಾ? ಈ ಸೆಕ್ಯೂರಿಟಿ ಪ್ರೀಮಿಯಂ 8,50,000 ನಲ್ಲಿ 6 lakh rupees what we are paying excess in buying back the shares, we use it. ಅರ್ಥ ಆಗ್ತಿದೆಯಾ ಈಗ? ಅರ್ಥ ಆಯ್ತಾ ಇಲ್ವೋ? ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ, ನಾವು ಸರ್ ಇದನ್ನ ರಿಸರ್ವ್ ಗೆ ಹೆಂಗ್ ಹಾಕೋದು ಅನ್ನೋದು ಗೊತ್ತಾಯ್ತಾ? ಒಟ್ಟು ಕೊಡ್ಬೇಕಾಗಿರೋದು ಕ್ಯಾಪಿಟಲ್ ಕೊಡ್ಬೇಕಾಗಿರೋದು 30 ಲಕ್ಷ. ನಮ್ಮ ಹತ್ರ ದುಡ್ಡು ಬಂದಿರೋದು ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ 10 ಲಕ್ಷ. ಇನ್ನೆಷ್ಟು ಬೇಕು ನಮ್ಗೆ? 20 ಲಕ್ಷ ಬೇಕು. ಅದನ್ನ ಏನ್ ಮಾಡಿದೀವಿ? ಜನರಲ್ ರಿಸರ್ವ್ ಇಂದ ತಗೊಂಡು. ನೋಡಿ ಈ ಕ್ವಶನ್ ಅಲ್ಲಿ ಹಂಗೆ ತಾನೇ ಇರೋದು. 10 ಲಕ್ಷ ದುಡ್ಡು ತಗೊಂಡಿದೀವಿ, 20 ಲಕ್ಷ ಕೊಡ್ಬೇಕಾಗಿದೆ. ಇನ್ನು 10 ಲಕ್ಷ ಎಲ್ಲಿಂದ ತಗೊಂಡಿದೀವಿ? ರಿಸರ್ವ್ ಇಂದ ತಗೊಂಡು. You got my point now? Yes, sir. Now let's pass the journal entry. First one, journal entries. Bank account debit. ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. 13% ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು? 10 lakhs. 10 lakhs. ಎರಡನೇ ಎಂಟ್ರಿ 13% ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು 13% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಡೈರೆಕ್ಟ್ ಆಗಿ ನಾವು ಏನ್ ಮಾಡಲ್ಲ, ಬ್ಯಾಂಕ್ ಅಕೌಂಟ್ ಡೆಬಿಟ್ 13% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಲ್ಲ. ಫಸ್ಟ್ ಅಪ್ಲಿಕೇಶನ್ಸ್ ಇಶ್ಯೂ ಮಾಡ್ತೀವಿ, ಆಮೇಲಿಂದ ಅಲಾಟ್ಮೆಂಟ್ ಮಾಡ್ತೀವಿ. ಅಪ್ಲಿಕೇಶನ್ ಮಾಡ್ತೀವಿ, ಆಮೇಲೆ ಅಲಾಟ್ಮೆಂಟ್ ಮಾಡಿ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. 10 lakhs we got, right? Third point is general reserve account debit to capital redemption reserve account. How much more we need? 20 lakhs. 20 lakhs we need. Right? Right, sir. Fourth one, equity share capital account debit 30 lakhs we are paying,
Am I right? 6 lakh rupees what we have to pay? What we are using? Security premium. I mean to say that what we are utilizing? General reserve we are utilizing. ಏನು ಯೂಸ್ ಮಾಡ್ಕೊಳ್ತಾ ಇದೀವಿ 6 ಲಕ್ಷಕ್ಕೆ ಜನರಲ್ ರಿಸರ್ವ್ ಅಲ್ಲ ಏನದು ಸೆಕ್ಯೂರಿಟಿ ಪ್ರೀಮಿಯಂ. ಐ ಆಮ್ ಸಾರಿ, ಕರೆಕ್ಟ್ ಆಗಿರುತ್ತೆ. ಸೆಕ್ಯೂರಿಟಿ ಪ್ರೀಮಿಯಂ ಯೂಸ್ ಮಾಡ್ಕೊಳ್ತಾ ಇದೀವಿ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಏನಿದು ಎಷ್ಟು? 36 lakh rupees. ಕ್ಲಿಯರಾ? ಎಸ್, ಪಕ್ಕ ಅರ್ಥ ಆಯ್ತಾ ಸರ್? ಇಷ್ಟೇ ಬರೆದ್ರೆ ಸಾಕು ಸರ್, ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇಷ್ಟೇ ಸಾಕು, ಇನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಬೇಕಾದ್ರೆ ದುಡ್ಡು ಇದೆ ಅಂತ ಗೊತ್ತಾದ್ರೆ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್, ಇದು ಲಾಸ್ಟ್ ಎಂಟ್ರಿ ಬರೆದ್ಬಿಡಿ, ಟು ಬ್ಯಾಂಕ್ ಅಕೌಂಟ್ 36 lakhs. ಎಷ್ಟು? 36 lakhs. ನರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್, ಬೀಯಿಂಗ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು CRR, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾನ್ಸಲ್, ಬೀಯಿಂಗ್ ಪೇಡ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ದಟ್ಸ್ ಆಲ್.